ಹೆಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ದ ಚಾನೆಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಹೊರಗಡೆ ಹೋಗೋದಕ್ಕೆ ರೆಡಿಯಾಗಿದ್ದೀವಿ. ಊರಿಗೆ ಬಂದರೆ ಇದೇ ಕೆಲಸ ನಮ್ಮದು. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಮಂಗಳೂರಿಗೆ. ತುಂಬ ಸಮಯ ಆಯಿತು ನಾವು ಮ್ಯಾಂಗ್ಳೂರಿಗೆ ಹೋಗದೆ. ಆ್ಯಂಡ್ ಪಿಲಿಕುಳಕ್ಕೆ ಕೂಡ ಹೋಗುವಂಥ ಪ್ಲ್ಯಾನ್ ಇದೆ. ನಾನು ಪಿಲಿಕುಳಕ್ಕೆ ಸ್ಕೂಲ್ ಡೇಸಲ್ಲಿ ತುಂಬ ಸಲ ಹೋಗಿದ್ದೀನಿ, ಬಟ್ ನನ್ನ ಹಸ್ಬೆಂಡ್ ಹೋಗಿಲ್ಲ. ಹಾಗಾಗಿ ಹೇಳ್ತಾ ಇದ್ರು ಪಿಲಿಕುಳಕ್ಕೆ ಒಂದು ಸಲ ಹೋಗಬೇಕು ಅಂತ. ಹಾಗಾಗಿ ಇವತ್ತು ಪ್ಲ್ಯಾನ್ ಮಾಡಿಕೊಂಡು ನಾವೆಲ್ಲ ಹೋಗ್ತಾ ಇದ್ದೀವಿ. ನನ್ನ ಮಾವ ಬರ್ತಾ ಇಲ್ಲ, ಅವ್ರಿಗೆ ಬೇರೆ ಫಂಕ್ಷನ್ ಇರೋದ್ರಿಂದ ಅವರು ರೆಡಿಯಾಗಿ ಹೋಗ್ತಾ ಇದ್ದಾರೆ. ನಾವೆಲ್ಲ ಪಿಲಿಕುಳಕ್ಕೆ ಹೊರಟಿದ್ದೀವಿ. ಬನ್ನಿ ಏನೇನಿರುತ್ತೆ, ಹೇಗೆ ಹೋಗುತ್ತೆ ಇವತ್ತಿನ ದಿವಸ ಅಂತೆಲ್ಲ ತೋರಿಸ್ತೀನಿ. ಎಲ್ಲಿಗೆ ನಮ್ಮ ಪಯಣ? ಪಿಲಿತುಯರ ಬೋಪಿನಿ, ಪಿಲಿತುಯರ. ಪಿಲಿಕುಳ ರೀಚ್ ಆದ್ವಿ. ಇಲ್ಲಿ ಎಂಟರ್ ಆದ ಕೂಡಲೇ ಒಂದು ಕೌಂಟರ್ ಸಿಗುತ್ತೆ, ಅಲ್ಲೇ ಟಿಕೆಟ್ ಮಾಡಿಬಿಟ್ಟು ಆಮೇಲೆ ಒಳಗಡೆ ಹೋಗಬೇಕಿತ್ತು. ನಾವೇನು ಮಾಡಿದ್ವಿ ಅಂದರೆ ಸೀದಾ ಒಳಗಡೆ ಹೋದ್ವಿ. ಅಲ್ಲಿ ಓಪನ್ ಪಾರ್ಕಿಂಗ್ ಇತ್ತು, ಅಲ್ಲಿ ಕಾರ್ ಪಾರ್ಕ್ ಮಾಡಿಬಿಟ್ಟು ಗೇಟ್ ಹತ್ರ ಬಂದ್ವಿ. ಅಂದರೆ ಝೂ ಇದ್ದು ಗೇಟ್ ಇರುತ್ತಲ್ಲ, ಅಲ್ಲಿ ಬಂದು ಕೇಳಿದ್ರೆ ಅವ್ರು ಹೇಳ್ತಾರೆ ಅಲ್ಲಿ ಎಂಟರ್ ಆದ ಕೂಡಲೇ ಇರುತ್ತಲ್ಲ ಅಲ್ಲೇ ಟಿಕೆಟ್ ತಗೋಬೇಕಿತ್ತು, ಇಲ್ಲೇನು ಟಿಕೆಟ್ ಸಿಗೋದಿಲ್ಲ ಅಂತ. ಆಮೇಲೆ ಈ ಗೇಟಿಂದ ಏನು ಕೌಂಟರ್ ಇರುತ್ತೆ ಅಲ್ಲಿ ತನಕ ಹೋಗೋದಕ್ಕೆ ಸ್ವಲ್ಪ ದೂರ ಆಗುತ್ತೆ ಅಂತ ಹಸ್ಬೆಂಡ್ ಕಾರಲ್ಲೇ ಹೋದರು, ನಮ್ಮನ್ನು ನಿಲ್ಲಿಸ್ಬಿಟ್ಟು. ನಮಗಿದು ಮುಂಚೆನೇ ಗೊತ್ತಿದ್ದರೆ ನಾವು ಅಲ್ಲೇ ಮಾಡ್ಕೊಂಡು ಬರ್ತಾಯಿದ್ವಿ. ಗೊತ್ತಿರಲಿಲ್ಲಲ್ಲ, ನಾವು ಸ್ವಲ್ಪ ವೆಯ್ಟ್ ಮಾಡಿದ್ವಿ. ಸೊ ನಮ್ಮ ಥರ ಯಾರಾದರೂ ಗೊತ್ತಿಲ್ಲದೆ ಹೋದರೆ ಫಸ್ಟೇ ನೀವು ಅಲ್ಲಿ ಸಿಗುವಂಥ ಒಂದು ಕೌಂಟ್ರಲ್ಲಿ ಟಿಕೆಟ್ ತಗೊಂಡು ಆಮೇಲೆ ಒಳಗಡೆ ಬನ್ನಿ. ಹಾಗೆ ಅಲ್ಲಿ ಟಿಕೆಟ್ ತಗೊಂಡಾಗಲೇ ನಾವು ಪಾರ್ಕಿಂಗಿಗೆ ಕೂಡ, ಅಂದರೆ ಪೇಯ್ಡ್ ಪಾರ್ಕಿಂಗ್ ಇದೆ, ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಆಮೇಲೆ ಹಸ್ಬೆಂಡ್ ಬಂದರು. ಆಮೇಲೆ ನಾವು ಗೇಟ್ ಒಳಗಡೆ ಎಂಟ್ರಿ ಕೊಟ್ವಿ. ಸೊ ಇದಾಗಿತ್ತು, ಸ್ವಲ್ಪ ವೆಯ್ಟ್ ಮಾಡಿದ್ವಿ, ಗೊತ್ತಿರಲಿಲ್ಲ ನಮಗೆ. ಅದಾದಮೇಲೆ ನಮಗೆ ಮುಂಚೆನೇ ನಾವು ಹೇಳ್ಕೊಂಡಿದ್ವಿ ನಡ್ಕೊಂಡಂತೂ ಹೋಗೋದಕ್ಕೆ ಇದರೊಳಗಡೆ ನಮ್ಮಿಂದ ಸಾಧ್ಯ ಇಲ್ಲ ಅಂತ. ಏನಕ್ಕೆ ಅಂದರೆ ಮಗು ಇರೋದಕ್ಕೆ. ಅವಳೇನು ಹಿಡ್ಕೊಂಡು ಇವಾಗ ಸುತ್ತಾಡೋದಂದರೆ ನಂಗೆ ಸ್ವಲ್ಪ ಕಷ್ಟ ಆಗುತ್ತೆ, ಅವಳು ಅಳ್ತಾಳೆ, ಮತ್ತು ನಾವು ಕೂಡ ಬಂದಿದ್ದು ವೇಸ್ಟ್ ಆಗುತ್ತೆ ಅಲ್ವಾ. ಹಾಗೆ ಅತ್ತೆ ಕೂಡ ಹೇಳಿದರು ನಡೆಯೋದಂದರೆ ನನ್ನಿಂದ ಆಗೋದಿಲ್ಲ ಅಂತ. ಹಾಗಾಗಿ ನಾವು ಈ ಎಲೆಕ್ಟ್ರಿಕ್ ಗಾಡಿ ಇರುತ್ತೆ ಅಲ್ಲ ಅದರಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಅದಕ್ಕೆ ಪರ್ ಪರ್ಸನಿಗೆ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ನಾವು 4 ಜನ ಎಲ್ಡರ್ಸ್ ಆ್ಯಂಡ್ 2 ಮಕ್ಕಳಿರೋದ್ರಿಂದ ಅವರು 500 ರೂಪೀಸ್ ನಮಗೆ ಚಾರ್ಜ್ ಮಾಡಿದರು. ಸೊ ಚೆನ್ನಾಗಿತ್ತು. ಇದರಲ್ಲಿ ಕೂಡ ಹೋಗೋದಕ್ಕೆ ತುಂಬ ನಡೆಯೋದಕ್ಕೆ ಅಂತ ಸಿಗೋದಿಲ್ಲ, ಒಂದೊಂದು ಕಡೆ ನಿಲ್ಲಿಸ್ತಾರೆ, ಆಮೇಲೆ ಎಕ್ಸ್ಪ್ಲೇನ್ ಕೂಡ ಅವರೇ ಮಾಡೋದ್ರಿಂದ ನಮಗೆ ಈಸಿ ಆಗುತ್ತೆ. ನಮಗೆ ಓಕೆ ಅಂತ ಅನ್ನಿಸ್ತು ಈ ಟೈಮಲ್ಲಿ ಮಗು ಇರೋದ್ರಿಂದ. ಪಕ್ಷಿಗಳು ಇಲ್ಲಿ ನೋಡಿ, ರೈಟ್ ಸೈಡ್ಗೆ ನೋಡಿ ಆಯ್ತಾ ನಿಮ್ದು ಮಖಾವ್ ನೋಡಿ. ದಾಯ್ ತಗೊಂಡು ನೋಡಿ ಹುಚ್ಚು ಕನ್ನಡಿ
kopi nih, jatuh nih. Hey. Ada pucciano mana olete? Ayo le. Ayo pilih tu ya baca boleh kau nanti. Tiger tu ya ra. ಇಲ್ಲಿ ಜಾಸ್ತಿ ಹಾವುಗಳು ಪಕ್ಷಿಗಳು ಈ ರೀತಿ ನೋಡ್ಕೊಂಡು ಹೋಗ್ತಾ ಇದ್ವಿ. ಟೈಗರ್ ಕೂಡ ನೋಡೋದಕ್ಕೆ ಸಿಕ್ತು, ಬಟ್ ಲಯನ್ ತುಂಬ ಹೊತ್ತು ಹುಡುಕಿದ್ವಿ, ನಮಗೆ ಸಿಕ್ಕೇ ಇಲ್ಲ. ಆಯ್ತು. ಅಂದಂದು ಗಮ್ಮತ್ತಾಯ್ತು. अब पुदर डाले जी के Babu. Ada tu pun kopi macam. Kopi kopi. Awak tu lah bayi tu lah. Open an pun. Enca open an pun tu lah. Betul lah awak. ಕೈ ಕಟ್ಟಕ ಎಂಕಲ ಮೋಸಾಳೆ ದುಃಖ ಕಾಯ್ದೆ ತುಕ ಮೆಲ್ಲ ಮೆಲ್ಲ ನಿಖಿಲ ನಮ್ಮ ಮಸಾಳೆದ ಬಾಯ್ದಲ್ಲ ಇರ್ಬೋದು ಅಯ್ಯೋ Hai. ಓಹೋ ಮಾ ಸೈಡ್ ನೋಡಿ ನಮ್ಮದಲ್ಲಿ ನೋಡಿ ಆಯಿತು. ನಾವು ಗಾಡೀಲಿ ಹೋಗಿರೋದ್ರಿಂದ ಬೇಗ ಮುಗಿಸಿದ್ವಿ. ಆದ್ರೂ ಒಂದು 1 ಅವರ್ ಸ್ಪೆಂಡ್ ಮಾಡಿದ್ದೀವಿ. ರಿಟರ್ನ್ ಬರೋ ಹೊತ್ತಿಗೆ 12:30 ಅಷ್ಟಾಗಿತ್ತು. ಹಾಗೆ ರಿಟರ್ನ್ ಬರುವಾಗ ಹೋಟೆಲ್ ಹುಡುಕ್ತಾ ಬರ್ತಾಯಿದ್ವಿ ಊಟ ಮಾಡೋಣ ಅಂತ. ನಾವು ಅಲ್ಲೊಂದು ರೆಸ್ಟೋರೆಂಟ್ ಮುಳಿ ಇಲ್ಲ ಅಂತ ಕಾಣಿಸ್ತು, ಹೋದ್ವಿ. ನಾನು ತುಂಬಾ ರೀಲ್ಸ್ಗಳನ್ನೆಲ್ಲ ಸೇವ್ ಮಾಡಿಟ್ಕೊಂಡಿದ್ದೆ. ಮ್ಯಾಂಗ್ಳೂರಿಗೆ ಹೋದಾಗ ಕೆಲವೊಂದೊಂದು ರೆಸ್ಟೋರೆಂಟ್ಗೆ ಹೋಗಬೇಕು, ಟ್ರೈ ಮಾಡಬೇಕು ಅಂತೆಲ್ಲ ಇತ್ತು ನನಗೆ. ಅಂದರೆ ನನಗೆ ಪ್ರಾಪರು ಫಿಶ್ ಥಾಲಿ ತಗೋಬೇಕು ಅಂತ ಒಂದು ಆಸೆ ಇತ್ತು. ಇಲ್ಲಿ ಕೇಳಿದ್ರೆ ಸಪ್ರೇಟಾಗಿ ತಗೊಳ್ಳಿ ಅಂತ ಹೇಳಿದ್ರು. ಹಾಗಾಗಿ ಅಂತ ಅಂದ್ಕೊಂಡು ಚಿಕನಲ್ಲೇ ನಾವೆಲ್ಲ ಆರ್ಡ್ರ್ ಮಾಡ್ಕೊತೀವಿ. ಏನು ಆರ್ಡ್ರ್ ಮಾಡಿದ್ವಿ ಅದೆಲ್ಲನೂ ಫುಡ್ ಚೆನ್ನಾಗಿತ್ತು.
ಊಟ ಆದಮೇಲೆ ನಮ್ಮದು ಇನ್ನೊಂದು ಪ್ಲ್ಯಾನ್ ಇತ್ತು, ಕದ್ರಿ ಪಾರ್ಕಿಗೆ ಹೋಗಬೇಕು ಅಂತ. ಅಲ್ಲಿಗೆ ಏನಕ್ಕೆ ಅಂದರೆ ಅಲ್ಲಿ ಬಟರ್ಫ್ಲೈ ಶೋ ಇದೆ ಅಂತ ನನ್ನ ಅಕ್ಕ ಒಂದು ರೀಲ್ಸ್ ಕಳಿಸಿದ್ಲು. ಅದನ್ನು ನೋಡಿಬಿಟ್ಟು ಚೆನ್ನಾಗಿದೆ ಅಲ್ವಾ, ನಾವು ಹೋಗೋಣ ಅಂತ ನಾವು ಇಲ್ಲಿ ಊಟ ಆದಮೇಲೆ ಪ್ಲ್ಯಾನ್ ಮಾಡ್ಕೊಂಡ್ವಿ. ನಮ್ಮದು ಊಟ ಮುಗಿದಿದ್ದು 1:45 ಅಂತ ಅಂದ್ಕೋಬೋದು. ಅದಾಗಿ ನಾವು ಅಲ್ಲಿಗೆ 1:02 ಅಷ್ಟೊತ್ತಿಗೆ ರೀಚ್ ಆದ್ವಿ. ಆ ಶೋ ಸ್ಟಾರ್ಟ್ ಆಗೋದು 4 ಗಂಟೆಗೆ. ಅಲ್ಲಿ ತನಕ ಅಲ್ಲಿ ವೆಯ್ಟ್ ಮಾಡಿದ್ದು ನಿಜವಾಗ್ಲೂ ಯಾಕೆ ಬಂದೆ ಅಂತ ಅನ್ನಿಸ್ತು. ಯಾಕೆ ಅಂದರೆ ಆ ಬಿಸಿಲಲ್ಲಿ ಆ ಮಗುನ ಹಿಡ್ಕೊಂಡು ಹುಚ್ಚಿಡಿಯೋದೊಂದೇ ಬಾಕಿ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಬಂದಿದ್ದೀವಿ ನೋಡೋದಾ ಅಥವಾ ರಿಟರ್ನ್ ಹೋಗೋದಾ, ಇದರಲ್ಲೇ ಇದ್ವಿ ನಾವು ಸ್ವಲ್ಪ ಹೊತ್ತು. ಇನ್ನೇನು ಮಾಡೋದಂತ ಪಾರ್ಕಲ್ಲಿ ಕೂತ್ವಿ. ತುಂಬ ಹೊತ್ತು ಕೂತಿದ್ದೀವಿ, ಮಕ್ಕಳು ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಾಯಿದ್ರು. ಆ್ಯಂಡ್ ಮತ್ತೆ ಆಗಿಲ್ಲ, ಓಕೆ ಹೋಗೋಣ ಅಂತ ಅಂದ್ಕೊಂಡು ಅದಕ್ಕಿಂತ ಮುಂಚೆ ಆ ಬಟರ್ಫ್ಲೈ ಎಲ್ಲ ಇಟ್ಟಿದ್ರಲ್ಲ ಅಲ್ಲೆಲ್ಲ ಸ್ವಲ್ಪ ಫೋಟೋ ತಗೊಂಡ್ವಿ. ಇನ್ನೇನು ಹೋಗೋದು ಅಂತ ಅಂದ್ಕೊಳ್ಳುವಾಗ ನಮಗೆ ಈ ಟ್ರೈನ್ ಕಾಣಿಸ್ತು. ಈ ಟ್ರೈನ್ ನಿಜವಾಗ್ಲೂ ಮಜವಾಗಿದೆ ಇಲ್ಲಿ. ಆ್ಯಂಡ್ ಪರ್ ಪರ್ಸನಿಗೆ 25 ರೂಪೀಸ್ ಚಾರ್ಜ್ ಮಾಡ್ತಾರೆ. ಇದು ಮಕ್ಕಳಿಗೆ ಅಂತ ಅಲ್ಲ, ದೊಡ್ಡವರಿಗೂ ಕೂತ್ಕೊಂಡಾಗ ಒಂದು ಖುಷಿ ಸಿಗುತ್ತೆ. ಒಂದು ರೌಂಡ್ ಕರ್ಕೊಂಡು ಹೋಗ್ತಾರೆ. ಈ ಅಷ್ಟೊತ್ತು ಕೂತಿರೋದಕ್ಕೂ ಒಂದು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿದ್ವಿ ಇದರಲ್ಲಿ ಕೂತ್ಕೊಂಡು. ಟ್ರೈನ್ ಬಿಡ್ಕೊನಾರ ಅನ್ಸ್ಬೋತಿ. ಆನಮ್ಮ ಹಾಗೆ ಅಲ್ಲಿಂದ ಹೊರಗಡೆ ಬಂದ್ವಿ, ಇನ್ನು ಹೋಗೋಣ ಮನೆಗೆ ಅಂತ. 3 ಕಾಲಾಗಿತ್ತು. ಸೊ ಅಲ್ಲಿ ಚರ್ಮುರಿ ನೋಡಿದೆ, ಅದು ಚೆನ್ನಾಗಿರುತ್ತೆ ಅಂತ ತಗೊಂಡೆ. ಅಂದರೆ ಮ್ಯಾಂಗ್ಳೂರಲ್ಲಿ ಚರ್ಮುರಿ ಚೆನ್ನಾಗಿ ಮಾಡ್ತಾರೆ ಅಂತ ತಗೊಂಡೆ, ಮಾವಿನಕಾಯಿ ಎಲ್ಲ ಹಾಕಿ. ಬಟ್ ಅದು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಹಾಗೆ ಅದು ಇದು ಅಂತ ನಾವು ತಿಂದು ಕುಡ್ದ ಹೊತ್ತಿಗೆ ಒಂದು 3:45 ಆಯಿತು. ಸೊ ಆವಾಗ ತುಂಬ ಜನ ಬರೋದಕ್ಕೆ ಶುರು ಮಾಡಿದರು. ಇವಾಗ ಓಪನ್ ಆಗಿರ್ಬೋದಾ ಅಂತ ಒಂದು ಸಲ ಒಳಗಡೆ ಹೋಗಿ ನೋಡಿದಾಗ ಅದು ಓಪನ್ ಆಗಿತ್ತು. ಅಷ್ಟು ಹೊತ್ತು ನಿಜವಾಗ್ಲೂ ಇದಕ್ಕಾಗಿ ನಾವು ಕಾದಿದ್ರೆ ವೇಸ್ಟ್ ಅಂತ ಅನಿಸಿತ್ತು. ಯಾಕಂದರೆ ಇಂಥ ಶೋನ ನಾವು ಬ್ಯಾಂಗ್ಳೂರಲ್ಲಿ ತುಂಬಾ ನೋಡ್ತೀವಿ. ಅಂದರೆ ತುಂಬ ಒಂದು 2 ಗಂಟೆ ಎಲ್ಲ ವೆಯ್ಟ್ ಮಾಡಿ ನೋಡುವಂಥ ಥರದ್ದು ಏನೂ ಇರಲಿಲ್ಲ. ನನ್ನ ಮಗ ಇದರ ಒಳಗಡೆ ಹೇಗೆ ಹೋಗಿದ್ದಾನೋ ಹಾಗೆ ಹೊರಗಡೆ ಬಂದಿದ್ದಾನೆ. ಅಂದರೆ ಮಕ್ಕಳು ಅದನ್ನು ಅಷ್ಟೊಂದು ಇಷ್ಟಪಟ್ಟು ನೋಡಲ್ಲ ಅಂದ್ಕೋತೀನಿ. ಅಂದರೆ ಕೆಲವರು ನೋಡ್ಬೋದೇನೋ, ನನ್ನ ಮಗ ಅಂತೂ ನೋಡೇ ಇಲ್ಲ. ಆ್ಯಂಡ್ ನಾವು ಸ್ವಲ್ಪ ವೀಡಿಯೋಸ್ ಎಲ್ಲ ಫೋಟೋಸ್ ಎಲ್ಲ ತಗೊಂಡ್ವಿ. ಓಕೆ, ಚೆನ್ನಾಗಿಲ್ಲ ಅಂತೆಲ್ಲ, ಚೆನ್ನಾಗಿದೆ. ಬಟ್ ವೆಯ್ಟ್ ಮಾಡಿ ನೋಡೋಷ್ಟು ಏನೂ ಇರಲಿಲ್ಲ.
Papa is a Mumbai. ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು ನನಗೆ. ಹಾಗೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಕೂಡ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.